ಒಂದು ಟೆಸ್ಟ್ ಇದೆ, ಎಲ್ಲೆಲ್ಲಿ ಟೆಸ್ಟ್ ಇದೆ. ನಂಬಿಕೆಗಾಗಿ ಪರಿಶೋಧನೆ, ತಾಳ್ಮೆ ಉಂಟು ಮಾಡಬೇಕು. ಆಮೇಲೆ ಆ ತಾಳ್ಮೆ ಬರೋವರೆಗೂ ಸ್ವಲ್ಪ ವೇಟ್ ಮಾಡಲೇಬೇಕು. ತಿಳಿದು ನೀವು ನಾನಾ ವಿಧವಾದ ಆ ವಿಶ್ವಾಸದ ನಿಮಿತ್ತ ಕಷ್ಟಗಳು ಬಂತು ನಿಮಗೆ. ಒಂದು ಫೈನಾನ್ಸ್ಗಾಗಿ ನಂಬ್ತಾ ಇದ್ದೀರಾ, ಅದು ದುಡ್ಡು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ನೀವು ದುಡ್ಡು ಬರುತ್ತೆ ಅಂತ ನಂಬ್ತಾ ಇದ್ದೀರಲ್ವಾ, ಆ ಒಂದು ಕಾರ್ಯನ ಬರದ ಹಾಗೆ ಅಲ್ಲಿ ಅನೇಕ ಕಷ್ಟಗಳು. ಯಾಕಂದರೆ ಆ ವಿಶ್ವಾಸವನ್ನು ಸ್ಟ್ರಾಂಗ್ ಮಾಡೋದಕ್ಕೆ. ನೀವು ನೋಡಿ, ಸಹಾಯದ ಬಗ್ಗೆ ನಾನು ದೇವರ ಸಹಾಯ ಕೇಳ್ತಾ ಇದ್ದೀನಿ, ಸಹಾಯ ನಿಮ್ಗೆ ಸಿಗೋದೇ ಇಲ್ಲ. ಕಾರಣ ಅಂತಂದ್ರೆ ಅದೊಂದು ಪರೀಕ್ಷೆಯ ಟೆಸ್ಟ್ ಇರುತ್ತೆ. ನೀವು ಅದನ್ನು ಪಾಸ್ ಮಾಡಿಬಿಟ್ರೆ ನೆಕ್ಸ್ಟ್ ನೀವು ಸಹಾಯ ಕೇಳೋ ಅವಶ್ಯಕತೆ ಇರಲ್ಲ, ಅದು ನಿಮ್ಮ ಲೈಫಲ್ಲಿ ಪರ್ಮನೆಂಟಾಗಿ ಬಂದ್ಬಿಡುತ್ತೆ. ಅದನ್ನು ಕೇವಲ ಎಣಿಸಿರಿ. ಆ ತಾಳ್ಮೆ ಯಾವ ಸ್ಥಿತಿಗೆ ಬರಲಿ, ಯಾವ ಸ್ಥಿತಿಗೆ ಬರಲಿ. ಹಾಗಾದ್ರೆ ಯಾವ್ದು ನಂಬ್ತಾ ಇದ್ದೀರಾ? ಆ ನಂಬಿಕೆಗೆ ಪರಿಶೋಧನೆ